ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ನಿಮಿತ್ತ ದಿನಾಲು ಒಂದು ಸಂಧಿಯ ಅನುಸಂಧಾನವನ್ನು ನೋಡ್ತಾ ಇದ್ದೀವಿ. ಆದರೆ ಅಧಿಕ ಮಾಸದಲ್ಲಿ ಎಲ್ಲ ಇಡೀ ಗ್ರಂಥವನ್ನು ಒಂದು ಸಂಕ್ಷಿಪ್ತದಲ್ಲಿ ಒಂದು ಅವಲೋಕನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಬಿಡಿಯಾದಂಥದ್ದು ಒಂದು ಸಂಧಿ, ಬೃಹತ್ ತಾರತಮ್ಯ ಸಂಧಿ ಅಥವಾ ಅದಕ್ಕೆ ಆವೇಶ ಅವತಾರ ಸಂಧಿ ಅಂತ ಹೇಳ್ತಾರೆ. ಇದರದ್ದು ಒಂದು ಇಂಟ್ರೊಡಕ್ಷನ್ ಇನ್ನೇ ಒಂದು ಸ್ವಲ್ಪ ಒಂದು 5 ನಿಮಿಷ ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಅಂಶ, ಆವೇಶ, ಅವತಾರ ಅಂತ ಇಷ್ಟು ಶಬ್ದವನ್ನು ಇದೆ ಇಲ್ಲಿ. ಅದು ಭಗವಂತನ ಒಂದು ಅಂಶದಿಂದ ಇರ್ತಾನೆ, ಆಮೇಲೆ ಅವನು ಅಂಶಿ, ಆಮೇಲೆ ಒಂದು ಅಂಶದಿಂದ ಇರ್ತಾನೆ, ಆವೇಶ ಅವತಾರ ಇರ್ತದೆ, ಅವತಾರಗಳು ಇರ್ತವೆ, ಪ್ರಾದುರ್ಭಾವ ಆಗ್ತಾನೆ, ಇಷ್ಟು ಅನೇಕ ರೀತಿಯಾದಂಥದ್ದು ಇರ್ತದೆ ಅಂತ. ಇನ್ನು ಇಲ್ಲಿ ಮೊದಲನೇ ನುಡಿಯಲ್ಲಿ ಇಲ್ಲಿ ಎಲ್ಲ ಭಗವಂತನ ಎಲ್ಲ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಅದು ಎಷ್ಟು ಅನಂತ ರೂಪಗಳು ತಗೋತಾರೆ ಭಗವಂತ. ಅದರಲ್ಲಿ ಕೆಲವೊಂದು ಮಾತುಗಳು ಕೊಟ್ಟಿದ್ದಾರೆ, ಅನಂತ ರೂಪಗಳು. ಇಲ್ಲೇ ಮೀನ, ಕೂರ್ಮ, ಕ್ರೋಡ, ನರಹರಿ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಕಪಿಲ, ವೈಕುಂಠ, ಶ್ರೀನಿವಾಸ, ವೇದವ್ಯಾಸ, ಋಷಭ, ಹೆಗ್ರೀವ, ಮೋಹಿನಿ, ಹಂಸ, ಅನಿರುದ್ಧ, ತ್ರಿವಿಕ್ರಮ, ಶ್ರೀಧರ, ಋಷಿಕೇಶ, ಇಷ್ಟ ಹೆಸರದ ಇರುವಂಥ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದೊಂದು ಶಬ್ದಕ್ಕೂ ವಿಶೇಷವಾದಂಥ ಅರ್ಥ, ವಿಶೇಷವಾದ ಮಹಿಮೆ ಇರ್ತದೆ. ಅಷ್ಟೆಲ್ಲ ನಾವು ನೋಡ್ತಾ ಇಲ್ಲ. ಅಂತೂ ಇಲ್ಲಿ ಮೊದಲೇ ನುಡಿಯಲ್ಲಿ ಭಗವಂತನ ಗುಣಗಾನ ಮಾಡಿದ್ದಾರೆ, ಅವಳು ರೂಪಗಳ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೆಲವೊಂದು ಅಂಶ ಆವೇಶ ಅವತಾರಗಳಿರ್ತವೆ, ಪ್ರಾದುರ್ಭಾವರಾಗ್ತಾನೆ, ಇಷ್ಟೆಲ್ಲ ಇರ್ತದೆ. ಇನ್ನು ಇಲ್ಲಿ ಎರಡನೇ ಪದ್ಯದಲ್ಲಿ ಇನ್ನು ಭಗವಂತ ಇನ್ನಷ್ಟು ರೂಪ ತೊಗೊಂಡಿದ್ದಾನೆ. ಎಲ್ಲಿ ಅಂತಂದರೆ ಇಲ್ಲಿ ಯಮ ಮತ್ತು ಮೂರ್ತಿಯಲ್ಲಿ ಅಲ್ಲಿ ಕೂಡ ಹರಿ, ನಾರಾಯಣ, ಕೃಷ್ಣ, ನರ ಈ 4 ರೂಪವನ್ನು ತೊಗೊಂಡಿದ್ದಾನೆ ಅಂತ. ಈ ರೀತಿಯಾದಂಥ ಗುಣರೂಪಗಳ ಚಿಂತನೆಯನ್ನು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ಇನ್ನು 3ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಬಗ್ಗೆ ಹೇಳ್ತಾಳೆ. ಲಕ್ಷ್ಮೀದೇವಿ ಜ್ಞಾನ, ಭಕ್ತಿ, ಬಲ ಇದು ಪೂರ್ಣಲಾಗಿದ್ದಾಳೆ. ಆದರೆ ಹರಿಯ ಅಧೀನಿದ್ದಾಳೆ. ಹರಿಯ ಗುಣಕ್ಕಿಂತ ಅನೇಕ ಕೋಟಿ ಪಟ್ಟು ಕಡಿಮೆ ಗುಣ ಇದ್ದರೂ ಕೂಡ ಅವಳು ಪರಿಪೂರ್ಣವಾಗಿದ್ದಾಳೆ. ಅದು ಅವಳಿಗೆ ಎಷ್ಟು ಗುಣ ಇದೆ ಅಷ್ಟು ಪರಿಪೂರ್ಣವಾಗಿದ್ದ ಗುಣಗಳು ಅಂತ. ಆಮೇಲೆ ಹರಿಯ ಅಧೀನ ಆಗಿದ್ದಾಳೆ ಅಂತ. ಆಮೇಲೆ ಇಲ್ಲಿ ಇದು ಕಕ್ಷಾ ಎರಡನೇ ಕಕ್ಷದಲ್ಲಿ ಬರುವಂಥ. ಮೊದಲನೇ ಕಕ್ಷದಲ್ಲಿ ಭಗವಂತರು ಬಂದ, 2ನೇ ಕಕ್ಷದಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ. ಇನ್ನು 4ನೇ ಪದ್ಯದಲ್ಲಿ ಲಕ್ಷ್ಮೀದೇವಿಯ ಕೆಲವೊಂದು ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಶ್ರೀ, ಭೂ, ದುರ್ಗಾ, ಅಮೃಣಿ, ರುಕ್ಮಿಣಿ, ಸತ್ಯ, ಮಾಯಾ, ಜಯ, ಕೃತಿ, ಶಾಂತಿ, ದಕ್ಷಿಣ, ಲಕ್ಷ್ಮಿ, ಸೀತಾ, ಕಮಲಾಲಯ, ಪದ್ಮ. ಆಮೇಲೆ ಅವಳು ಅಣುನೂ ಆಗ್ಬೋದು, ಮಹತ್ವನೂ ಆಗ್ಬೋದು. ಅವಳು ಎಲ್ಲ ಸರ್ವತ್ರ ವ್ಯಾಪ್ತರಾಗಿದ್ದಾಳೆ. ಆಮೇಲೆ ಉಪಮಾರಹಿತಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಜೊತೆಯಲ್ಲಿ ದೇಶ ಕಾಲದಲ್ಲಿ ಸಮಾನನಾಗಿದ್ದಾಳೆ, ಗುಣದಲ್ಲಿ ಸ್ವಲ್ಪ ಕಡಿಮೆ ಅಂತ. ಇನ್ನು 5ನೇ ನುಡಿಯಲ್ಲಿ 3ನೇ ಕಕ್ಷದಲ್ಲಿ ಬರುವಂಥ ಬ್ರಹ್ಮದೇವರ ರೂಪಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರೂಪಗಳಿಗೆ ಹೆಚ್ಚು ನಾನು ಪ್ರಾಧಾನ್ಯ ಕೊಟ್ಟಿದ್ದೇನೆ. ಅದು ಯಾರ್ಯಾರು ಅವರು ಗುಣಗಳ ಬಗ್ಗೆ ಹೆಚ್ಚು ಕೊಟ್ಟಿಲ್ಲ. ಗುಣ ತಾರತಮ್ಯ ನಿನ್ನೆ ನೋಡಿದ್ವಿ, ಅದು ಎಷ್ಟು ಗುಣದಿಂದ ಕಡಿಮೆ ಅಂತ ಇಷ್ಟೇ ಹೇಳಿದ್ವಿ. ಅದರಲ್ಲಿ ಅವರಿದ್ದಂಥ ಇನ್ನೇನು ಗುಣಗಳು ಅಂತ. ಅಂದರೆ ಎಲ್ಲ ಗುಣಗಳಲ್ಲಿ ಇರ್ತದೆ, ಅದರ ಪ್ರಮಾಣ ಹೆಚ್ಚು ಕಡಿಮೆ ಇರ್ತದೆ ಅಂತ ನಿನ್ನೆ ನೋಡಿದ್ವಿ. ಇಲ್ಲಿನ 5ನೇ ಪದ್ಯದಲ್ಲಿ ಬ್ರಹ್ಮನ ರೂಪಗಳು ಹೇಳ್ತಾ ಇದ್ದಾರೆ. ಅಂದರೆ ಪುರುಷ, ವಿರಿಂಚಿ, ಮಹಾನ್, ಬ್ರಹ್ಮ ಇಷ್ಟು ರೂಪಗಳನ್ನು ತಗೋತಾರೆ. ಇನ್ನು ಅದರಲ್ಲಿ ಅವ್ರಿಗೆ ಅವತಾರ ಇಲ್ಲ ಅಲ್ಲಿ. ಆದರೆ ಅವರು ಬೇರೆ ಅಲ್ಲೇ ಬ್ರಹ್ಮಾಂಡ ಒಳಗಡೆ, ಬ್ರಹ್ಮಾಂಡ ಹೊರಗಡೆ ಈ ರೀತಿಯಾದ ರೂಪಗಳನ್ನು ತಗೋತಾರೆ ಅಂತ. ಇನ್ನು 3ನೇ ಕಕ್ಷದಲ್ಲಿ ಬರುವಂಥ ವಾಯುದೇವರು, 3ನೇ ಕಕ್ಷ ಬ್ರಹ್ಮವಾರಿ ಇಬ್ಬರು ಬರ್ತಾರೆ. ಈ ವಾಯುದೇವರ ರೂಪಗಳನ್ನು ಹೇಳ್ತಾ ಇದ್ದಾರೆ. 6ನೇ ಮತ್ತು 7ನೇ ಪದ್ಯದಲ್ಲಿ 2 ಪದ್ಯದಲ್ಲಿ ವಾಯುದೇವರ ರೂಪಗಳು ಹೇಳ್ತಾ ಇದ್ದಾರೆ. ಮಾರುತ, ಧೃತಿ, ಸ್ಮೃತಿ, ಸ್ಥಿತಿ, ಬಲ, ಗುರುವರ, ರೋಚನ, ಗರಳ್, ಭುಕ್, ವೈರಾಗ್ಯರಿದ್ಧಿ, ವಿಮುಕ್ತಿಗ, ಅನಳ, ಆನಂದ, ಶುಚಿ, ಮಾತರಿಶ್ವ, ಪರಿಸರ, ಆಖಡಾಶ್ಮ ಸಮ, ಸೂತ್ರ, ಸತ್ವಾತ್ಮಕ ಶರೀರ, ದಶಮತಿ, ಹನುಮಾನ್, ಅನಮಿಶೇಷ, ಈಶ, ಪದ್ಮಾಸನ, ಪದವಿ, ಜೀವೇಶ್ವರ, ಭೀಮ, ವಿಭೀಷಣ ಇಷ್ಟು ಕೆಲವೊಂದು ಹೆಸರು ಮಾತ್ರ ಕೊಟ್ಟಿದ್ದಾರೆ ವಾಯುದೇವ್ರದ್ದು. ಇದು ಇಷ್ಟೆಲ್ಲ ಅವ್ರ ರೂಪದಿಂದ ಅವ್ರಿಗಿರೋದಂಥದ್ದು 3.5 ಕೋಟಿ ರೂಪಗಳಲ್ಲೂ. ಈ ಬ್ರಹ್ಮಾಂಡದ ಏನು ಕಟಹ ಹೊಡಿತು ತ್ರಿವಿಕ್ರಮ ಪಾದದಿಂದ ಅದನ್ನು ಮುಸ್ಲಿಕ್ಕೆ ಅವ್ರು 3.5 ಕೋಟಿ ರೂಪದಿಂದ ಅಲ್ಲಿ ಕೂತಿದ್ದಾರೆ ಅಂತ. ಇಲ್ಲೇ ಹೊರಗಡೆ ನೀರೆಲ್ಲ ಪೂರ್ತಿ ಒಳಗಡೆ ಬಂದು ಬ್ರಹ್ಮಾಂಡ ನೀರಿಂದ ತುಂಬ್ಕೊಂಡ್ಬಿಡ್ತದೆ. ಅದನ್ನು ಈ ರೀತಿಯಾಗಿ ನಮಗೆ ಅವ್ರು ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ. ಇನ್ನು 8ನೇ ಪದ್ಯದಲ್ಲಿ ಲಕ್ಷ್ಮಿಗಿಂತ ಅಧಮ ಅಂತ ಸರ್ವವ್ಯಾಪ್ತರಂಥ ಜೀವಚೇತನಗಳಿರ್ತಾರೆ. ಸೊ ಸದಾ ಲಕ್ಷ್ಮೀ ಸದಾ ರಮಾಹರಿ ಅಂತರ್ಗತನಾಗಿ ಇರ್ತಾರೆ.
ಎಲ್ಲ ಜೀವರಾಶಿ ಒಳಗಡೆ ಲಕ್ಷ್ಮೀ ಮತ್ತು ಭಗವಂತ ವಾಯುದೇವರ ಅಂತರ್ಗತ ಲಕ್ಷ್ಮೀ ಸಹಿತ ಭಗವಂತ ವ್ಯಾಪ್ತನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪದ್ಯ 9ನಲ್ಲಿ ವಾಣಿದೇವಿ ಬಗ್ಗೆ ಹೇಳ್ತಾರೆ, ಸರಸ್ವತಿ ಬಗ್ಗೆ ಹೇಳ್ತಾರೆ. ಇದು ಕಕ್ಷಾ 4ನೇ ಕಕ್ಷೆಗಳಂಥ ಸರಸ್ವತಿ ದೇವಿ ಬಗ್ಗೆ ಹೇಳ್ತಾ ಇದ್ದಾರೆ. ಅವಳಿಗಿದ್ದಂಥ ಅವತಾರಗಳ ಹೆಸರನ್ನು ಕೊಟ್ಟಿದ್ದಾರೆ, ಶ್ರದ್ಧಾ, ಪ್ರೀತಿ, ಗಾಯತ್ರಿ ಅಂತ. ಆಮೇಲೆ ಇವರು ಗರುಡಶೇಷರ ಜನನಿ, ಇವರಿಂದ ಗರುಡಶೇಷರು ಹುಟ್ಟುತ್ತಾರೆ. ಆಮೇಲೆ ಇವಳು ಹುಟ್ಟಿದ ಯಾರಿಂದ ಜಯಶಂಕರ ರೂಪಿ ಪರಮಾತ್ಮನಿಂದ ಹುಟ್ಟಿದಂಥ. ಸೊ ಜಯಶಂಕರ ಮಗಳು, ಇವಳ ಮಕ್ಕಳು ಗರುಡಶೇಷರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಪದ್ಯ 15ದಲ್ಲಿ ಇಲ್ಲಿ ಭಾರತೀ ದೇವಿ ಬಗ್ಗೆ ಹೇಳ್ತಾ ಇದ್ದಾರೆ, ಭಾರತೀ ದೇವಿ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 10ನೇ ಪದ್ಯ 10 ಕರೆಕ್ಟು 10ನೇ ಪದ್ಯದಲ್ಲಿ ಭಾರತೀ ದೇವಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಅವಳು ಹೇಳಿದಂಥ ಅವತಾರಗಳನ್ನು ಯಾವ್ದ್ಯಾವುದು ತೊಗೊಂಡಿದ್ದಾಳೆ ಅಂತಂದರೆ ಕಾಳಿ, ದ್ರೌಪದಿ, ಶಿವಕನ್ಯಾ, ಇಂದ್ರಸೇನ, ಚಂದ್ರ, ವಿದ್ಯುನ್ನಾಮ. ಇವರೆಲ್ಲರೂ ಏನದ ಸರಸ್ವತಿ, ಭಾರತಿ ಇವರಿಬ್ಬರು ತಮ್ಮ ಪತಿಗಳಕ್ಕಿಂತ ಎಷ್ಟು 100 ಗುಣದಿಂದ ಕಡಿಮೆ ಇದ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪದ್ಯ 11ನೇದಲ್ಲಿ ಶೇಷ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಶೇಷ ಅಂತಂದರೆ ಇದು ಧರ್ಮ ಮತ್ತು ಮೂರ್ತಿಯ ಮಗ ಅಂತ ನರ ಶೇಷಾವೇಶ. ಅಲ್ಲಿ ಲಕ್ಷ್ಮಣ ಕೂಡ ಶೇಷರ ಅವತಾರ. ಆಮೇಲೆ ಹರಿ ಶುಕ್ಲ ಕೇಶದಿಂದ ಭಗವಂತನ ಬಿಳಿ ಕೂದಲ ಹೋಗದ ಅಲ್ಲಿ ಬಲರಾಮದ ಅಲ್ಲಿ ಆವೇಶದಿಂದ ಬಲರಾಮದ ಅವತಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪದ್ಯ 11ನೇ ಒಳಗಡೆ ರುದ್ರದೇವರ ಅವತಾರಗಳು ಹೇಳ್ತಾ ಇದ್ದಾರೆ. ಇಲ್ಲೇ ರುದ್ರದೇವತಾರದಲ್ಲಿ ಶುಕಾಚಾರ, ಅಶ್ವತ್ಥಾಮ, ದುರ್ವಾಸ, ತಪ, ಊರ್ಧ್ವ, ಲಪಟ, ತತ್ಪುರುಷ, ಜೈಗೀಶೌರ್ಯ, ಕಿರಾತ್, ಇಷ್ಟು ರುದ್ರದೇವರ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಅವತಾರಕ್ಕೂ ವಿಶೇಷವಾದಂಥ ಬಹಳಷ್ಟು ಮಹಿಮೆ ಇದೆ. ನಾವು ಬರೀ ಇವಾಗ ಅವರು ಯಾವ್ಯಾವ ಅವತಾರ ತೊಗೊಂಡಿದ್ದಾರೆ ಇಷ್ಟೇ ನಾವು ನೋಡ್ತಾ ಇದ್ದೀವಿ. ಇನ್ನು ಪದ್ಯ 12, 13 2 ಕೂಡ ಗರುಡಶೇಷ ರುದ್ರರು ಸಮಾನರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಭಾರತೀ ಸರಸ್ವತಿಗೆ ಭಾರತೀ ಸರಸ್ವತಿಗಿಂತ ಅಧಮನಾಗಿದ್ದಾರೆ. ಆಮೇಲೆ ಇವ್ರು ಬರುವಂಥದ್ದು 5ನೇ ಕಕ್ಷಾದಲ್ಲಿ. ಸೊ 5ನೇ ಕಕ್ಷಾದಲ್ಲಿ ಗರುಡಶೇಷ ರುದ್ರರ ಬಗ್ಗೆ ವಿಶೇಷವಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನು ಆಮೇಲೆ ಇಲ್ಲಿ 6ನೇ ಕಕ್ಷಾದಲ್ಲಿ ಷಣ್ಮಹರ್ಷರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಷಣ್ಮಹರ್ಷರಲ್ಲಿ ಜಾಂಬವತಿ, ನೀಲ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ, ಭದ್ರ, ಕಾಳಿಂದಿ, ಲಕ್ಷಣ ಇಷ್ಟಿದ್ದಾರೆ. ಇಲ್ಲಿ ಜಾಂಬವತಿ 6 ಜನ ಒಳಗೆ ಜಾಂಬವತಿ ಶ್ರೇಷ್ಠ ಅನಿಸ್ಕೊಳ್ತಾಳೆ. ತನ್ನೊಳಗೆ ಲಕ್ಷ್ಮೀ ಆವೇಶ ವಿಶೇಷವಾಗಿ ಇದ್ದದೆ. ಇನ್ನು 13ನೇ ಪದ್ಯದಲ್ಲಿ ಇಲ್ಲಿ ಸೌಪರ್ಣಿ, ವಾರುಣಿ, ಪಾರ್ವತಿ ಇವರಿಗೆ ಹೇಳ್ತಾರೆ. ಸೌಪರ್ಣಿ, ವಾರುಣಿಗೆ ಮಾತ್ರ ಅವತಾರ ಹೇಳಿದ್ದಾರೆ, ರೇವತಿ ಅಂತ ಅವತಾರ ತಗೋತಾಳೆ ಅಂತ. ಆಮೇಲೆ ಗಿರಿಜಾ, ಸೌಪರ್ಣಿ, ಗಿರಿಜಾ ಅಂತ. ಆಮೇಲೆ ಇವರೆಲ್ಲ 7ನೇ ಕಕ್ಷಾದಲ್ಲಿ ಬರುವಂಥವ್ರು ಸೌಪರ್ಣಿ, ವಾರುಣಿ, ಗಿರಿಜಾ ಅಂತ. ಇಲ್ಲಿ ಕಕ್ಷಾ 8ನೇ ಬರುವಂಥದ್ದು ನುಡಿ 14ನೇ ಕೊಟ್ಟಿದ್ದಾರೆ, ಇಂದ್ರಕಾಮರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಇಂದ್ರದ ಅವತಾರಗಳು ಯಾವ್ಯಾವುದು? ಮಂದರದ್ಯುಮ್ನ, ಪುರಂದರ, ವಿರ್ಷಿ, ಗಾಧಿ, ಕುಶ, ವಾಲಿ, ಪುರಂದರ. ಇದು ನರ ಮತ್ತು ಹರಿಯ ಆವೇಶ, ವಾಯು ಆವೇಶ ಇದ್ದಂಥದ್ದು. ಪುರಂದರಿಗೆ ವಾಯುದೇವ ಮತ್ತು ಭಗವಂತನ ವಿಶೇಷ ಆವೇಶ ಇರ್ತದೆ ಅಂತ. ಇನ್ನು ಕಾಮನ ಅವತಾರಗಳು ಹೇಳ್ತಾ ಇದ್ದಾರೆ. ದಶರಥ ಪುತ್ರ ಭರತ, ಸಾಂಬ, ಸುದರ್ಶನ, ಕೃಷ್ಣನ ಮಗ ಪ್ರದ್ಯುಮ್ನ, ಬ್ರಹ್ಮಪುತ್ರ ಸನತ್ ಕುಮಾರ, ಆಮೇಲೆ ಷಣ್ಮುಖ, ಇಷ್ಟು ಕಾಮನ ಅವತಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ನುಡಿ 15ನೇನಲ್ಲಿ ಅಹಂಕಾರಿಕ ಪ್ರಾಣ ಬಗ್ಗೆ ಹೇಳ್ತಾ ಇದ್ದಾರೆ. ನುಡಿ 15ರಲ್ಲಿ ಅಹಂಕಾರಿಕ ಪ್ರಾಣ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಾಸತ್ಯ ಪ್ರಾಣ ಮತ್ತು ಶರೀರ ಪ್ರಾಣ ಎಂಬ 2 ನಾಮ ಇದೆ. ಅಂದರೆ ನಾಸತ್ಯ ಪ್ರಾಣ, ಶರೀರ ಪ್ರಾಣ ಅಂತಂದರೆ ಶರೀರಕ್ಕೆ ಅಭಿಮಾನ ದೇವತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇದು 10ನೇ ಕಕ್ಷೆಯಲ್ಲಿ ಬರುವಂಥ ಈ ನುಡಿ 15ರಲ್ಲೇ 10ನೇ ಕಕ್ಷಾ ಬಗ್ಗೆಯೂ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕಾಮಪುತ್ರ, ಅನಿರುದ್ಧ, ದಕ್ಷ ಪ್ರಜಾಪತಿ, ಗುರು, ಮನು, ರತಿ, ಶಚಿ ಇವರೆಲ್ಲ 15ನೇ ಕಕ್ಷಾದಲ್ಲಿ ಬಂದಿದ್ದಾರೆ. ಇನ್ನು ನುಡಿ 16ರಲ್ಲಿ ಇಲ್ಲಿ 10ನೇ ಕಕ್ಷೆಗೆ ಬರುವಂಥ ಕಾಮಪುತ್ರ ಅನಿರುದ್ಧನ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಮಪುತ್ರ ಅನಿರುದ್ಧ ರೂಪಿ ಹರಿಯ, ಶತ್ರುಘ್ನ, ಆಮೇಲೆ ಕಾಮಪುತ್ರ ಅನಿರುದ್ಧನ ಅವತಾರ ಹೇಳ್ತಾರೆ. ಶತ್ರುಘ್ನ ಕೃಷ್ಣನ ಮೊಮ್ಮಗ, ಆಮೇಲೆ ಶಂಖಾಭಿಮಾನಿ ಇದ್ದಾರೆ. ಆಮೇಲೆ ರತಿ ಅವತಾರ ಹೇಳ್ತಾ ಇದ್ದಾರೆ, ರುಕ್ಮವತಿ, ಲಕ್ಷಣ. ಆಮೇಲೆ ಶಚಿ ಅವತಾರ ಹೇಳ್ತಾ ಇದ್ದಾರೆ, ತಾರಾ, ಚಿತ್ರಾಂಗದ, ಇವೆರಡು ಹೆಸರು, ಇವರು ಅವತಾರಗಳನ್ನು ಹೇಳ್ತಾ ಇದ್ದಾರೆ.
ಇನ್ನು ನುಡಿ 17ನಲ್ಲಿ ಅಲ್ಲಿ ಬೃಹಸ್ಪತಿ, ಇವರು ಕೂಡ 10ನೇ ಕಕ್ಷಾದಲ್ಲೇ ಬರುವಂಥವ್ರು ಬೃಹಸ್ಪತಿ. ಇವರಿಗೆ ತಾರ, ಉದ್ಧವ, ದ್ರೋಣ ಇಷ್ಟು ತಾರ ಉದ್ಧವ, ದ್ರೋಣ ಇವರೆಲ್ಲ ಉದ್ಧವರಿಗೆ ವಾಯುದೇವರ ಆವೇಶ ಇರ್ತದೆ. ಆಮೇಲೆ ದ್ರೋಣಾಚಾರ್ಯರಿಗೆ ಬ್ರಹ್ಮದೇವರ ಆವೇಶ ಇರ್ತದೆ ಅಂತ. ನುಡಿ 18ನೇದಲ್ಲಿ ಇದು 11ನೇ ಕಕ್ಷೆಯಲ್ಲಿ ಬರುವಂಥವರು ಪ್ರಭವಾಯುದೇವರು. ಇವರು ವಾಯು ದಿಕ್ಕಿಗೆ ಅಭಿಮಾನಿ ದೇವತೆ. ಆಮೇಲೆ ಮುಖ್ಯ ವಾಯುದೇವರು ಪುತ್ರರು, ಡೈರೆಕ್ಟ್ ಪುತ್ರರು ಅಂತ. ಇನ್ನು 12ನೇ ಕಕ್ಷಾದಲ್ಲಿ ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿ ಇವ್ರು 4 ಜನ ಬರ್ತಾರೆ. ಇಲ್ಲಿ ಇದೇ 18ನೇ ನುಡಿಯಲ್ಲಿ ಹೇಳಿದರು. ಇನ್ನು 19ನೇ ನುಡಿಯಲ್ಲಿ ಯಮನ ಅವತಾರಗಳು ಯಾವುದ್ಯಾವುದು ಅಂತ ಹೇಳ್ತಾ ಇದ್ದಾರೆ. ಇದು ಧರ್ಮರಾಜ, ಜಾಂಬವಂತ, ಸತ್ಯಜಿತ, ವಿದೂರ, ಇದು ಯಮನ ಅವತಾರಗಳು. ಧರ್ಮರಾಜಲು ವಾಯು ಆವೇಶ, ವಿಶೇಷವಾಗಿ ವಾಯು ಆವೇಶ ಇರ್ತದೆ. ಇನ್ನು ಸೂರ್ಯನ ಅವತಾರ ಹೇಳ್ತಾ ಇದ್ದಾರೆ. ಸೂರ್ಯನ ಅವತಾರ ಕರ್ಣ, ಇದು ಇಲ್ಲಿ ಹರಿಯ ಆವೇಶ ಇದೆ. ಆಮೇಲೆ ಸುಗ್ರೀವ, ಇಲ್ಲಿ ಬ್ರಹ್ಮನ ಆವೇಶ ಇದೆ ಅಂತ. ಇನ್ನು ಚಂದ್ರನ ಅವತಾರ ಅಂಗದ, ಇದು ಇಂದ್ರನ ಆವೇಶಯುಕ್ತವಾದಂಥದ್ದು ಅಂತ. ಇನ್ನು ನುಡಿ 20ನೇನಲ್ಲಿ ವರುಣನ ಅವತಾರವನ್ನು ಹೇಳ್ತಾ ಇದ್ದಾರೆ. ವರುಣನ ಅವತಾರದ ಮಹಾಭಿಷಕ್, ಆಮೇಲೆ ದರ್ದುರ, ಸುಷೇಣ, ಶಂತನು ಇಷ್ಟು ವರುಣನ ರೂಪದ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ನುಡಿ 20ನೇನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ 14ನೇ ಕಕ್ಷಾದಲ್ಲಿ ಬರುವಂಥವ್ರು ನಾರದರು. ಅವರ ಬಗ್ಗೆ ಅವರಿಗೆ ಅವತಾರವೂ ಇಲ್ಲ. ಅವರಿಗೆ ಎಲ್ಲ ತ್ರಿಲೋಕ ಸಂಚಾರಿಯಾಗಿದ್ದಾರೆ, ಎಲ್ಲ ಅವತಾರವನ್ನು ಇಲ್ಲ ಅವರಿಗೆ. ಆಮೇಲೆ 15ನೇ ಕಕ್ಷಾದಲ್ಲಿ ಭೃಗುಮುನಿ, ಅಗ್ನಿ, ಪ್ರಸೂತಿ, ಪ್ರಹ್ಲಾದರು ಅಂತ. ಈ ಪ್ರಹ್ಲಾದರು ಆ್ಯಕ್ಚುಲಿ ಅವರು ಕರ್ಮಜ ದೇವತೆಗಳು. ಅವರು 19ನೇ ಕಕ್ಷಾದಲ್ಲಿ ಬರಬೇಕು. ಆದರೆ ಇಲ್ಲಿ ಇವರು ವಿಶೇಷವಾದಂಥದ್ದು ಕರ್ಮಜ ರಾಜ ಇದ್ದರೂ ಕೂಡ ಇವರು ನಾರದನ ಅನುಗ್ರಹದಿಂದ ಅವರು ವಾಯು ಆವೇಶ ಇದ್ದದ್ರಿಂದ ಇವರು 15ನೇ ಕಕ್ಷೆಯಲ್ಲಿ ಗಣನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು 21ನೇ ನುಡಿಯಲ್ಲಿ ಅಗ್ನಿ ಅವತಾರಗಳು ಯಾವ್ಯಾವು ಅಂತ ಹೇಳ್ತಾ ಇದ್ದಾರೆ. ನೀಲ, ದೃಷ್ಟದ್ಯುಮ್ನ, ಲವ. ಆಮೇಲೆ ಭೃಗುಮುನಿ ಅವತಾರ ಹೇಳ್ತಾರೆ ಜಲಾನಾಮಕ, ವ್ಯಾಧ. ಆಮೇಲೆ ಇವರೇ ಭೃಗುಮುನಿನೇ ಮುಂದೆ ವಿಜಯದಾಸರಾಗಿ ಬರ್ತಾರೆ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ಹೈಕತಾಂಸಲ್ಲಿ ಕೊಟ್ಟಿಲ್ಲ, ಅದು ನಾವು ಅದನ್ನು ಹಿಡಿತೀವಿ. ಆಮೇಲೆ ಪ್ರಹ್ಲಾದರಾಯರು ಒಂದು ಅವತಾರಗಳನ್ನು ಅಲ್ಲಿ ಬಾಲ್ಯದ ರಾಜ ಒಂದೇ ಕೊಟ್ಟಿದ್ದಾರೆ. ಆಮೇಲೆ ಯತಿಗಳಲ್ಲಿ ಏನಿದೆ ಅದು ಗಣನೆ ಮಾಡಿಲ್ಲ. ಆಮೇಲೆ ವ್ಯಾಸರಾಜರಾಗಿ ಬರ್ತಾರೆ, ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾರೆ, ಇದೆಲ್ಲ ಇದೆ. ಸೊ ಇದರಲ್ಲಿ ಇವರೆಲ್ಲ ಪ್ರಹ್ಲಾದರಾಜರು ವಾಯುದೇವರ ಆವೇಶದಿಂದ ಬಂದಂಥವರು ಅಂತ. ಇನ್ನು 22ನೇ ನುಡಿಯಲ್ಲಿ ಇದೇ 27 ನುಡಿ ಕೂಡ ಪ್ರಹ್ಲಾದರಾಜರ ಬಗ್ಗೆನೇ ವಿವರಣೆ ಕೊಟ್ಟಿದ್ದಾರೆ. ಆಮೇಲೆ ನುಡಿ 22 ತಿರ್ಗಾ ಇಲ್ಲಿ 16ನೇ ಕಕ್ಷಾದಲ್ಲಿ ಬರುವಂಥವರು ಸಪ್ತ ಋಷಿಗಳು, ವಿಶ್ವಾಮಿತ್ರ, ವೈವಸ್ವತಮನು, ಇವರು 16ನೇ ಕಕ್ಷಾದಲ್ಲಿ ಬರ್ತಾರೆ. ಸೊ ಇಲ್ಲಿ ಸಪ್ತ ಋಷಿಗಳು ಯಾರ್ಯಾರು ಅಂತ ಮರೀಚಿ, ಅತ್ರಿ, ಪುಲಹ, ಪುಲಸ್ಯ, ಕ್ರತು, ವಶಿಷ್ಠ, ಅಂಗೀರಸ, ಇವರು ಸಪ್ತ ಋಷಿಗಳು ಲಿಸ್ಟ್ ಇದೆ. ಇನ್ನು 24ನೇ ನುಡಿಯಲ್ಲಿ 17ನೇ ಕಕ್ಷಾದಲ್ಲಿ ಬರುವಂಥವ್ರು ಯಾರ್ಯಾರು ಅಂತಲ್ಲಿ ಮಿತ್ರನಾಮಕ ಸೂರ್ಯ, ನಿವೃತ್ತಿ, ಪ್ರಾವಹಿ, ತಾರ, ಇವರು ಅದೇ ಗುರುಪತ್ನಿ ತಾರ ಇರ್ತಾರೆ. ಇವರು ಇಷ್ಟು ಜನ ಇಲ್ಲಿ 17ನೇ ಕಕ್ಷಾದಲ್ಲಿ ಬರ್ತಾರೆ. ಇನ್ನು ನಿವೃತ್ತಿಗೆ ಅವತಾರ ಯಾವುದು ಅಂತ ದುರ್ಮುಖ, ಘಟೋತ್ಕಚ ಅಂತ ಹೇಳ್ತಾರೆ. ಇವರಿಗೆಲ್ಲ ಶಿವನ ಆವೇಶ ಅದ್ದವರು. ಆಮೇಲೆ ಇದು ನಿವೃತ್ತಿ ಅವತಾರ ಘಟೋತ್ಕಚನ ಅವತಾರನೇ ಯಾರು ಸ್ವಾಮಿಗಳು ತಿರುಕೈಲವ್ರು ಇದ್ದಾರಂಥರ ಹೆಸರು ನೆನಪಾಗ್ತಾ ಇಲ್ಲ. ನೆನಪಾಗುತ್ತೆ. ಅವರು ಕೂಡ ತಿರುಕಲೂರಿದಂಥ ಸ್ವಾಮಿಗಳು, ನನ್ನ ಹೆಸರು ಬಾಯಿ ಬರ್ತಾ ಇಲ್ಲ, ಅವರು ಕೂಡ ಘಟೋತ್ಕಚನ ಅವತಾರ ಅಂತ ಹೇಳ್ತಾ ಇದ್ದಾರೆ. ಅದೇ ಭೀಮಸೇನ ದೇವರ ಮಗ ಅದೇ ರಘೋತ್ತಮ ತೀರ್ಥರು ಕೂಡ ಘಟೋತ್ಕಚನ ಅವತಾರ ಅಂತ ಹೇಳ್ತಾರೆ. ಅದಕ್ಕೆ ಭೀಮಸೇನ ದೇವರ ಮಗ ಅಂತ. ಆಮೇಲೆ ಇಲ್ಲಿ ಮಿತ್ರಕ್ಕೆ ಸೂರ್ಯ, ಅವ್ರದ್ದು ಅವತಾರಗಳು ಯಾರು ತಾರ ಮತ್ತು ಭೀಷ್ಮಕ ಅಂತ. ಭೀಷ್ಮಕ. ಆಮೇಲೆ ಇದು ನೀನು ಗಣಪತಿ ಇದೆ 18ನೇ ಕಕ್ಷಾದಲ್ಲಿ ಬರುವಂಥವ್ರು ಕುಬೇರ, ಗಣಪತಿ, ವಿಶ್ವಕ್ಸೇನ, ಶೇಷ, ಶತಸ್ಥರು ಅಂತ. ಗಣಪತಿ ಅವತಾರ ಚಾರುದೇಶನ ಅಂತ. ಇದು ಗಣಪತಿ ಸಂಧಿಯಲ್ಲಿ ಬರ್ತದೆ. ಚಾರುದೇಶನ ಅಂತ ಅವತಾರದಿಂದ ಗಣಪತಿ ಬಂದ ಅಂತ. ಅಲ್ಲಿ ಕೃಷ್ಣನ ಆದೇಶದಿಂದ ಅವನು ಎಲ್ಲ ಈ ಅಸುರಗಳ ಸಂಹಾರಕ್ಕೋಸ್ಕರ ಅದನ್ನು ರುಕ್ಮಿಣಿದಲ್ಲಿ ಹುಟ್ಟಿದಂಥ ಮಗ ಅಲ್ಲಿ ಎಲ್ಲ ರಾಕ್ಷಸರ ಕೊಂದಕ್ಕೋಸ್ಕರ ಅವತಾರ ಮಾಡಿದ ಗಣಪತಿ ಅಂತ.
ಆಮೇಲೆ ಅದೇ ಚಾರುದೇಶನ ಅವತಾರ ಅಂತ. ಹಾಗೆ ಅವರು ವೇದವ್ಯಾಸರು ಹೇಳಿದಂಥ ಗ್ರಂಥಗಳನ್ನು ಅವರು ಬರೆದದ್ದು ಇದೆ. ಇದು ಗಣಪತಿ ಈ ಸಂಧಿಯಲ್ಲಿ ವಿಸ್ತಾರವಾಗಿ ಬರ್ತಿದೆ. ಆಮೇಲೆ ಈ ಕುಬೇರನ ಅವತಾರಗಳನ್ನು ಭಗದತ್ತ, ಆಮೇಲೆ ಕಲ್ಮಷ ಅಂತ, ಕಲ್ಭನ. ಅಶ್ವಿನಿ ದೇವತೆಗಳ ಅವತಾರ ಮೈಂದ ವಿವಿಂದ, ನಕುಲ ಸಹದೇವ. ನಕುಲಗೆ ವಾಯುದೇವರ ಆವೇಶ, ಶೃಂಗಾರ ಇಂದೇನು ವಾಯುದೇವ ಇರ್ತಾರೆ ಅವರ ಅವತಾರ, ಅವರ ಆವೇಶ ಇರ್ತದೆ. ಸಹೋದರನಿಗೆ ಸುನೀತಿ ಎಂಬ ವಾಯುದೇವರ ರೂಪ ಇದೆ, ಅದರ ಆವೇಶ ಇರ್ತದೆ ಅಂತ. ಆಮೇಲೆ ವಿಭೂ ತ್ರಿಶಿಖ, ಅದೇ ಇಲ್ಲಿ ಅಶ್ವಿನಿ ದೇವತೆಗಳ ಅವತಾರವನ್ನು ಹೇಳ್ತಾ ಇದ್ದಾರೆ. ಮೈಂದ ವಿವಿಂದ, ನಕುಲ ಸಹದೇವ, ವಿಭೂ ತ್ರಿಶಿಖ ಇಷ್ಟವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು 25ನೇ ನುಡಿಯಲ್ಲಿ ಅಷ್ಟು ವಸುಗಳು ಯಾರ್ಯಾರು ಅಂತ ಹೇಳ್ತಾರೆ. 25 ನುಡಿಯಲ್ಲಿ ಅಷ್ಟು ವಸುಗಳು ಯಾರ್ಯಾರು ಅಂತ. ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ ಅಂತಾರೆ. ಈ ಅಗ್ನಿ ಅಂದರೆ 15ನೇ ಕಕ್ಷದಲ್ಲಿ ಬಂದು ಹೋಗಿರ್ತಾರೆ. ಪ್ರಾಣ, ದ್ಯೂ, ವಿಭಾ, ವಸು ಇಷ್ಟು ಅಷ್ಟು ವಸುಗಳ ಹೆಸರನ್ನು ಕೊಟ್ಟಿದ್ದಾರೆ. ಈ ದ್ಯೂ ವಸು ಅವತಾರನೇ ಭೀಷ್ಮಾಚಾರ್ಯರು. ದ್ಯೂ ನಾಮಕ ವಸುದೇವನೇ ಭೀಷ್ಮಾಚಾರ್ಯ ಆಗಿ ಬರ್ತಾರೆ. ಅವರಿಗೆ ಬ್ರಹ್ಮನ ಆವೇಶ, ಅದಕ್ಕೆ ಅವ್ರು ಅಷ್ಟು ಜ್ಞಾನಿಗಳು. ಭೀಷ್ಮಾಚಾರ್ಯ ಬಗ್ಗೆ ಬಹಳ ವಿಸ್ತಾರವಾದಂಥ ಎಲ್ಲ ಕಥೆಗಳಿದೆ. ಹೇಗೆ ಅವ್ರಿಗೆ ಇಷ್ಟು ಆಯುಷ್ಯ ಹೇಗೆ ಬಂತು, ಅವ್ರು 8 ಜನ ಅಷ್ಟು ವಸುಗಳು ಒಂದು ಕಡೆ ಆಕಳವನ್ನು ಕಳುವು ಮಾಡ್ತಾರೆ, ಅದರಿಂದ ಅವ್ರಿಗೆ ಪಾಪ ಬರ್ತದೆ. ಇವ್ರು ಡೈರೆಕ್ಟ್ ಮಾಡಿದವ್ರು ಇವರು, ಮಿಕ್ಕಿದವ್ರು ಸುಮ್ಮನೆ ಜ್ಯೋತಿ ಹೋಗಿರ್ತಾರೆ, ಎಲ್ಲರಿಗೂ ಶಾಪ್ ಕೊಡ್ತಾರೆ ಋಷಿಗಳು. ಅವಾಗ ಅವ್ರಿಗೆ ನಾವೇ ಸುಮ್ಮನೆ ಜ್ಯೋತಿ ಬಂದು ನಾವೇ ಅದನ್ನು ಪ್ರಚೋದನೆ ಮಾಡಿರಲಿಲ್ಲ ಅಂತ. ಅದಕ್ಕೆ ದ್ಯೂ ನಾಮ ವಸು ತಾವು ಒಪ್ಕೋತಾನೆ, ಅದು ಹೌದು ನಂದು ತಪ್ಪಿದೆ, ನಿಮ್ಮದೆಲ್ಲ ಕಷ್ಟಗಳನ್ನು ಆಯುಷ್ಯವನ್ನು ನಾನೇ ಭೋಗಿಸ್ತೀನಿ ಅಂತ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಆಯುಷ್ಯ ಮತ್ತು ಅಷ್ಟು ಜ್ಞಾನ, ಅಷ್ಟು 8 ಜನದ್ದು ಪಾಲಿಂದ ಎಲ್ಲರೂ, ಅದು ತಮ್ಮದು ಪ್ಲಸ್ ಅವ್ರ 7 ಜನದ್ದು ಎಲ್ಲರದು ಅವ್ರದ್ದು ಜ್ಞಾನ ಆಗಲಿ ಕಷ್ಟ ಆಗಲಿ ಆಯುಷ್ಯವನ್ನಾಗಲಿ ಎಲ್ಲ ಅವ್ರು ಒಬ್ಬರೇ ಭೋಗಿಸ್ತಾರೆ. ಅದಕ್ಕೆ ಅವ್ರಿಗೆ ಆಮೇಲೆ ಅಷ್ಟೆಲ್ಲ ಮಾಡಬೇಕು ಅಂತಂದರೆ, ಅಷ್ಟು ಜ್ಞಾನ ಬರಬೇಕು ಅಂತಂದರೆ ಅವ್ರಿಗೆ ವಿಶೇಷವಾದಂಥ ಬ್ರಹ್ಮದೇವರ ಆವೇಶ ಇದೆ ಅಂತ ಹೇಳ್ತಾರೆ. ಇನ್ನು ದ್ರೋಣನಾಮಕ ವಸು ಇದ್ದಾರೆ. ಅವರು ನಂದಗೋಪನಾಗಿ ಬಂದ. ಆ ನಂದಗೋಪನ ಹೆಂಡತಿನೇ ಯಶೋಧಾದೇವಿ, ಅವ್ರು ಧರಾದೇವಿಯೇ ಯಶೋಧ ಆಗಿ ಬರ್ತಾಳೆ ಅಂತ. ಇನ್ನು 26ನೇ ನುಡಿಯಲ್ಲಿ ಶೇಷ ಶತಸ್ಥರು ಅಂತ ಹೇಳ್ತಾರೆ. ಈ ಶೇಷ ಶತಸ್ಥರು ಅಂತಂದರೆ 100 ಜನ ಸೋಮರಸ ಪಾನ ಮಾಡಲಿಕ್ಕೆ ಅರ್ಹರು ಇರ್ತಾರೆ. ಅದರಲ್ಲಿ 15 ಜನ ಮೇಲೆ ಕಕ್ಷಾದಲ್ಲಿ ಬಂದು ಹೋಗ್ಬಿಟ್ಟಿರ್ತಾರೆ. ಇನ್ನು ಮಿಕ್ಕಿದವರು 85 ಜನ ಇರ್ತಾರೆ. ಅವರಲ್ಲಿ ಕೆಲವರು ಏಕಾದಶಿ ರುದ್ರರು ಅಂತ ಹೇಳ್ತಾರೆ. ಅವ್ರಿಗೆ ವಿವರಣೆ ಕೊಡ್ತಾ ಇದ್ದಾನೆ. ಈ ಏಕಾದಶಿ ರುದ್ರರು ಯಾರ್ಯಾರು ಅಂತ. ಭೀಮ, ರೈವತ, ಓಜ, ಅಜೈಕಪಾತ, ಮಹಾನ, ಬಹುರೂಪ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಹಿರ್ಬುದ್ನಿ ಇಷ್ಟೆಲ್ಲ ಇವರೆಲ್ಲರೂ ಅವತಾರ ವರ್ಜಿತರು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಭೀಮನಾಮಕ ರುದ್ರ ಇದು ಉಮಾಪತಿಯಾಗಿ ಭೀಮನಾಮಕ ರುದ್ರನೇ ಉಮಾಪತಿಯಾಗಿ ಬರ್ತಾರೆ. ಇವರು 5ನೇ ಕಕ್ಷಾದಲ್ಲಿ ಹೋಗಿಬಿಡ್ತಾರೆ. ಆಮೇಲೆ ಮಿಕ್ಕಿದವ್ರು 10 ಜನ ರುದ್ರ ಇರ್ತಾರೆ. ಅವರಲ್ಲಿ 5 ಜನಕ್ಕೆ ಅವತಾರ ಇದೆ ಅಂತ. ಇನ್ನು ನುಡಿ 27ನೇದೊಳಿ ಅವತಾರ ಮಾಡಿದಂಥ ರುದ್ರರ ಹೆಸರನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವಿಷ್ಕಂಭ, ಅಜೀಕಪಾತ, ಅಹಿರ್ಬುದ್ನಿ, ವಿರೂಪಾಕ್ಷಗೆ ಬಹುರೂಪ ಅಂತಲೇ ಹೆಸರಿದೆ. ಪತ್ರತಾಪ ಇವರು 5 ಜನಕ್ಕೆ ಅವತಾರ ಇದೆ ಅಂತ ಹೇಳ್ತಾರೆ. ಈ ಪತ್ರತಾಪಗಿದು ಬಾಲ್ಹಿಕನ ಮಗ ಸೋಮದತ್ತ ಆಗಿ ಬರ್ತಾರೆ. ಆಮೇಲೆ ಜರಾಸಂಧನ ಮಗ ಸಹದೇವ ಆಗಿ ಬರ್ತಾರೆ. ಇದು ಬಾಲ್ಯಕರಾಜ ಅವನಂತೂ ಸಾತ್ವಿಕನೇ, ಜರಾಸಂಧ ಪಾಪಿಷ್ಟ, ಅದು ಅವನ ಮಗ ಮತ್ತು ಸಾತ್ವಿಕ ಇರ್ತಾನೆ. ಆಮೇಲೆ ಸೋಮದತ್ತ ಎಂಬ ರುದ್ರನ ಮಕ್ಕಳಾಗಿ ಭೂರಿಶ್ರವ ಅಂತ ಬರ್ತಾರೆ. ಆಮೇಲೆ ಶಲ ಅಂತ ಬರ್ತಾರೆ. ಆಮೇಲೆ ಅಜೈಕಪಾತ ಅಂತ ಈ ರುದ್ರರು ಇರ್ತಾರೆ. ಅವ್ರದ್ದು ಭೂರಿ ಅಂತ ಹೆಸರಿಂದ ಬರ್ತಾರೆ. ಅಹಿರ್ಬುದ್ನಿ ಅಂತ ರುದ್ರರ ಮಕ್ಕಳಾಗಿ ಬರ್ತಾರೆ. ಅವರು ಭೂರಿಶ್ರವ ಅಂತ ಬರ್ತಾರೆ. ಇಲ್ಲಿ ವಿರೂಪಾಕ್ಷ ಅಂತ ಹೆಸರಿನಿಂದ ರುದ್ರರವರು ಅವರು ಶಲ ಆಗಿ ಬರ್ತಾರೆ. ಇಲ್ಲಿ ವಿಷ್ಕಂಭವ ಅಂತ ರುದ್ರ ಮಕ್ಕಳಾಗಿ ಬರ್ತಾರೆ. ಕೃಪಾಚಾರ್ಯ ಶತಧ್ವಾನ ರೂಪಿಯ ಮಗ, ಶರಧ್ವಾನದ ಋಷಿಯ ಮಗ ಅಂತ ಕೃಪಾಚಾರ್ಯರಾಗ ಬರ್ತಾರೆ. ಸೊ ಇದೆಲ್ಲ ಶೇಷ ತಟಸ್ಥರ ಗುಂಪಿನಲ್ಲಿ ಬರುವಂಥ ಏಕಾದಶ ರುದ್ರರು. ಅದರಲ್ಲಿ ಒಬ್ಬರು ಪದಕ್ಕೆ ಬಂದಿರ್ತಾರೆ. ಇನ್ನು 28 ಮತ್ತು 29 ನುಡಿಯಲ್ಲಿ 12 ಸೂರ್ಯರು ಬಗ್ಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ 12 ಜನ ಸೂರ್ಯರು. ಅಲ್ಲಿ ಈ ಆದಿತ್ಯರು ಅಂತ ಹೇಳ್ತೀವಿ ಅವ್ರಿಗೆ. ಈ ಆದಿತ್ಯರು ಆಯಾ ಪದವಿ ಬರೀಕೆ ಎಷ್ಟೆಷ್ಟು ಎಲ್ಲ ಸ್ವಲ್ಪ ಸಾಧನೆ ಮಾಡಿರ್ತಾರೆ. ಅವರು ಕಲ್ಪ ಸಾಧನದಲ್ಲನ್ನು ನೋಡೋಣ. ಹೀಗೆ ಉರುಕ್ರಮ ಅಂತ ಹೇಳ್ಕೊಳ್ಳಿ, ಹರಿರೂಪ. ಉರುಕ್ರಮ ಎಂಬ ಆದಿತ್ಯ ಗುಂಪಿನಲ್ಲಿ ಬರುವಂಥ ಭಗವಂತನ ರೂಪ ಉರುಕ್ರಮ ಅಂತ, ಅಲ್ಲಿ ಹರಿರೂಪ ಅದು ಮೊದಲೇ ಕಕ್ಷಾದಲ್ಲಿ ಬಂದೋಯಿತು.
ಇನ್ನು ಶಕ್ರ ಅಂತ ಇದೆ, ಇದು ಇಂದ್ರ ಪದ ಬರುವಂಥ 8ನೇ ಕಕ್ಷಾದಲ್ಲಿ ಬಂತು. ಆಮೇಲೆ ವಿವಸ್ವ ನಾಮಕ ಸೂರ್ಯ, ಇದು 12ನೇ ಕಕ್ಷಾದಲ್ಲಿ ಬಂದೋಯಿತು. ಆಮೇಲೆ ವರುಣ ಅಂತ ಹೆಸರದಿಂದ 13ನೇ ಕಕ್ಷಾದಲ್ಲಿ ಬಂತು. ಅಂದರೆ ಇವರೆಲ್ಲ ದ್ವಾದಶ ಸೂರ್ಯದಲ್ಲಿ ಬರುವಂಥವ್ರು ಇವರೆಲ್ಲರೂ. ಆಮೇಲೆ ಮಿತ್ರ ನಾಮಕ ಸೂರ್ಯ, ಇದು 17ನೇ ಕಕ್ಷಾದಲ್ಲಿ ಬಂದು ಹೋದರು. ಪರ್ಜನ್ಯ ನಾಮಕ ಸೂರ್ಯ, ಇದು 20ನೇ ಕಕ್ಷಾದಲ್ಲಿ ಬಂದು ಹೋತು. ಇನ್ನು ಇಷ್ಟು ದಿನ ಬಂದರು. ಇನ್ನು ಮಿಕ್ಕಿದವರು ಏನಿದ್ದಾರೆ, ಭಗ, ಪೂಷ, ಸೂತ್ರ, ಧಾತೃ, ಅರ್ಯಮ, ತ್ವಷ್ಟ, ಇಷ್ಟು 12 ಜನ ಸೂರ್ಯರು, ಆದಿತ್ಯರ ಗುಂಪಿನಲ್ಲಿ ಇದ್ದಾರೆ. ಈಗ ಇದು ಬಹಳ ದೊಡ್ಡದಾದಂಥದ್ದು. ಇದು ಸಂಕ್ಷಿಪ್ತವಾಗಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಅಲ್ಲಿ ಎಲ್ಲರೂ ಅವತಾರಗಳು ಹೇಳಬೇಕು. ಸೊ ನಾನು ಒಂದೊಂದು ನುಡಿಯೋದು ಅದು ಸಾರಾಂಶ ಹೇಳಿ ಕೂಡ ಎಲ್ಲ ವಿಷಯನ ಕವರ್ ಮಾಡಿದ್ದೀನಿ. ಇನ್ನು ಮುಂದಿನ ನುಡಿಗಳನ್ನು ನಾವು ಅಧಿಕ ಮಾಸ ಮುಗಿದ ಮೇಲೆ ಬೇಕಾದ್ರೆ ನೋಡೋಣಂತೆ. ಯಾಕಂದರೆ ಇದು ಯಾವುದೂ ವಿಷಯ ಬಿಡಲಿ ಬರೋ ಹಾಗಿಲ್ಲ, ಸಂಕ್ಷಿಪ್ತವಾಗಿ ಹೇಳಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲರ ಆವೇಶ ಅವತಾರಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಅದಕ್ಕೆ ಇದು ಯಾಕೆ ನಾವು ಧಾರಣೆ ಮಾಡಬೇಕು ಅಂತಂದುಬಿಟ್ರೆ, ಇದು ಎಲ್ಲರೂ ಇನ್ನಷ್ಟು ಬಹಳ ವಿಸ್ತಾರವಾದಂಥದ್ದು. ಅದಕ್ಕೆ ನಮಗೆ ಇದನ್ನು ನಾವು ಸ್ಮರಣೆ ಮಾಡಿದರೆ, ನಾವು ನಿನ್ನೆ ಹೇಳಿದ್ನಲ್ಲ ನಾನು, ಇದನ್ನು ದಿನನಿತ್ಯ ನಾವು ಇದು ತಾರತಮ್ಯವನ್ನು, ಅವ್ರ ಗುಣಗಳನ್ನು ಎಷ್ಟು ಕಡಿಮೆ, ಯಾರು ಹೆಚ್ಚಾರು ಕಡಿಮೆ ಅಂತ ಮಾಡೋದಾದರೆ ಇದು ನಮಗೆ ಎಲ್ಲ ನಮಗೆ ಭಗವಂತನ ಪ್ರೀತಿ ಹೆಚ್ಚಾಗ್ತದೆ. ಭಗವಂತನ ಪ್ರೀತಿ ನಮ್ಮ ಮೇಲೆ ಆಗ್ತದೆ, ನಮಗೆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗ್ತದೆ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾನು ಬರೀ 29ನೇ ನುಡಿವರೆಗೂ ಮಾಡ್ತಾನೆ ಹೇಳಿದ್ದೇನೆ. ಇಲ್ಲಿ ಮಿಕ್ಕಿದ್ದನ್ನು ಅಧಿಕ ಮಾಸ ಮುಗಿದ ಮೇಲೆ ಯಾವಾಗ ನೀವು ಹೇಳ್ತೀರೋ ಆವಾಗೆಲ್ಲ ಅದನ್ನು ಇದೇ ರೀತಿಯಾಗಿ ವಿಸ್ತಾರವಾಗಿಯೇ ನೋಡೋಣ. ಆವಾಗ ಅಂದರೆ ಇದು ಕ್ಲಿಷ್ಟವಾದಂಥದ್ದು, ಶಾರ್ಟ್ಕಟ್ ಹೇಳಿ ಬರುವುದಿಲ್ಲ ಇದು. ಅದಕ್ಕೆ ನಾನು ಹೆಸರು ಹೇಳ್ತಾ ಇದ್ದೇನೆ. ಆಮೇಲೆ ಇದನ್ನು ಮುಂದಿನ ನಾಳೆ ತಿರ್ಗಾನು 23 ಸಂಧಿನೂ ತೊಗೊಂಡ್ಬಿಡ್ತೇನೆ. ಇದೇನಂದರೆ ದೊಡ್ಡ ಸಂಧಿ ಮುಗಿದು ಹೋಗ್ಬಿಡ್ತವೆ, ಮುಂದೆ ನಮಗೆ ಸರಳ ಆಗ್ತದೆ. ಎಲ್ಲರಿಗೂ ಇದನ್ನು ಗುರುಗಳು ನಮ್ಮ ಕಡೆಯಿಂದ ನುಡಿಸ್ತಾ ಇದ್ದಾರೆ. ಗುರುಗಳು ನಮ್ಮ ಕಡೆ ಭಗವಂತನ ಕಡೆಯಿಂದ ಅಧ್ಯಯನ ಮಾಡಿಸಿ, ಬರೆಸಿ, ಓದಿಸಿ ಹೇಳಿಸ್ತಾ ಇದ್ದಾನೆ. ಇದು ಗುರುಗಳ ಅನುಗ್ರಹ. ಅದು ನನ್ನ ಯುಕ್ತಾನುಸಾರವಾಗಿ ಎಷ್ಟು ಅಲ್ಪವಾಗಿ ಹೇಳೋ ಸಾಧ್ಯ ಅಷ್ಟೇ ಹೇಳ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ನೀವು ಇಷ್ಟು ಸಂತೋಷದಿಂದ ಕೇಳ್ತಾ ಇದ್ದಾರೆ, ಅದೇ ನನಗೂ ಸಂತೋಷ. ಗುರುಗಳು ನಮ್ಗೆ ಹೀಗೆ ಸಾಧನೆ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಯಥಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.